ರಾಜಧಾನಿ ಬೆಂಗಳೂರಲ್ಲಿ ಅನಧಿಕೃತ ನೀರಿನ ಕನೆಕ್ಷನ್ಗಳಿಗೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರು ಜಲಮಂಡಳಿ ಹೊಸ ಪ್ಲಾನ್ ಒಂದನ್ನು ಮಾಡಿದೆ. ಕಾವೇರಿ ನೀರಿನ ಕಳವು ತಡೆಗೆ BWSSB ಸ್ಮಾರ್ಟ್ ಪ್ಲಾನ್ ಅನ್ನು ಮಾಡ್ತಾ ಇದೆ. ಶೀಘ್ರದಲ್ಲೇ ಸ್ಮಾರ್ಟ್ ಮೀಟರ್ ಜಾರಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮುಂಬೈ, ಚೆನ್ನೈ ಮಹಾನಗರದ ಬಳಿಕ ಬೆಂಗಳೂರಲ್ಲೂ ಕೂಡ ಸ್ಮಾರ್ಟ್ ಮೀಟರ್ ಜಾರಿಯಾಗೋದಕ್ಕಿದೆ. ಪ್ರತಿ ಮನೆಯಲ್ಲೂ ಕೂಡ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಡ್ಡಾಯ ಅನ್ನುವಂಥ ನಿಯಮವನ್ನು ಜಾರಿಗೆ ತರುವುದಕ್ಕೆ ಮೊದಲ ಹಂತದಲ್ಲೂ 1 ಲಕ್ಷ ಅಪಾರ್ಟ್ಮೆಂಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಲಾಗುತ್ತೆ. ಶೀಘ್ರದಲ್ಲೇ ಜಲಮಂಡಳಿ ಸ್ಮಾರ್ಟ್ ಮೀಟರ್ನ ದರವನ್ನು ಕೂಡ ಪ್ರಕಟಿಸೋದಕ್ಕಿದೆ. ಬೆಂಗಳೂರಲ್ಲಿ ಮೆಕ್ಯಾನಿಕಲ್ ಮೀಟರ್ ವ್ಯವಸ್ಥೆ ಇದೆ. ಮೆಕ್ಯಾನಿಕಲ್ ಮೀಟರ್ ವ್ಯವಸ್ಥೆಯ ಕಾರಣಕ್ಕಾಗಿ ಬಿಲ್ಲಿನಲ್ಲಿ ವ್ಯತ್ಯಾಸ ಬರ್ತಾ ಇದೆ. ಅದಕ್ಕೋಸ್ಕರ ಸ್ಮಾರ್ಟ್ ಮೀಟರ್ ಜಾರಿ ಮಾಡೋದಕ್ಕೆ ಸಿದ್ಧತೆಯಾಗಿದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಯವರ ಮಾರ್ಗದರ್ಶನ ಪ್ರಕಾರ ನಮ್ಮ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂತ ಒಂದು ಉದ್ದೇಶಿಸಿಕೊಂಡು ಇಡೀ ದೇಶದಲ್ಲೇ ಕೆಲವು ಸಂಸ್ಥೆಗಳು ಮಾತ್ರ ಈ ಥರ ಸ್ಮಾರ್ಟ್ ಮೀಟಿಂಗ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲಿ ಬೆಂಗಳೂರು ಜಲಮಂಡಳಿ ಕೂಡ ಒಂದು ಮುಂಚೂಣಿಯಲ್ಲಿದೆ. ಪ್ರಮುಖವಾಗಿ ಈಗ ನಾವು 1 ಲಕ್ಷ ಏನು ಬಲ್ಕ್ ಮೀಟರ್ಸ್ ಇದೆ ಅವರಿಗೆ ಮಾತ್ರ ಸ್ಮಾರ್ಟ್ ಮೀಟರ್ ಮಾಡಬೇಕಂತ ಯೋಜನೆ ರೂಪಿಸ್ತಾ ಇದ್ದೀವಿ. ಸರ್ಕಾರದ ಅನುಮೋದನೆಗೆ ಕಳಿಸ್ತಾ ಇದ್ದೀವಿ. ಸ್ಮಾರ್ಟ್ ಮೀಟರ್ ಅಂದರೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ ಮತ್ತು ಆಟೋಮೆಟಿಕ್ಲಾಗಿ ಬಿಲ್ಲಿಂಗ್ ಬರ್ತದೆ. ಆಟೋಮೆಟಿಕ್ಲಾಗಿ ಅದು ಯಾರು ಬಿಲ್ ಕಟ್ಟದೇ ಇದ್ದರೆ ಕ್ಯಾನ್ಸಲ್ ಆಗುತ್ತೆ, ಆಫ್ ಆಗುತ್ತೆ. ಆಮೇಲೆ ಇಲ್ಲಿಂದ ನಾವು ಡೇಟಾವನ್ನು ಮಾನಿಟರ್ ಮಾಡ್ಬೋದಾಗಿದೆ. ಇಲ್ಲಿಂದನೇ ಅದು ಆಟೋಮೆಟಿಕ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಮತ್ತು ಅದೇ ಥರ ಕನ್ಸ್ಯೂಮರ್ಗೆ ಕೂಡ ನಿಖರವಾಗಿ ಎಷ್ಟು ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ. ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.